ತೆರಿಗೆ ನೀತಿ ಬಗ್ಗೆ ಹಣಕಾಸು ಇಲಾಖೆ ತೆರಿಗೆ ಕಡಿತ ವಿಚಾರವನ್ನು ಚರ್ಚೆ ಆಗ್ತಾರೆ. ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯನ್ನ ದುರ್ಬಲಗೊಳಿಸತಕ್ಕಂತ ಹೆಜ್ಜೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಕಾರಣ ಏನು ಅಂತ ಹೇಳಿದ್ರೆ, ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಬೇಕಾಗ್ತದೆ. ರಾಜ್ಯಗಳಿಗೆ ಶಕ್ತಿಯನ್ನ ತುಂಬುವುದನ್ನ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆ ಪ್ರಸ್ತಾಪ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಅನ್ಯಾಯಗಳು ಆಗ್ತಾ ಇದೆ ಅಂತ. ನಾವು ಕಟ್ಟತಕ್ಕಂಥ ತೆರಿಗೆ ಪಾಲಿಷ್ಟು, ನಮಗೆ ಅವರು ಕೊಡ್ತಕ್ಕಂಥ ಪಾಲಿಷ್ಟು ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ. ನಮ್ಮಗಳನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೆ ಇದ್ದೀವಿ, ಹಿಂದಿ ಏರಿಕೆ ವಿಚಾರ ಕೂಡ ಇದು ರಾಜ್ಯಗಳನ್ನ ದುರ್ಬಲಗೊಳಿಸತಕ್ಕಂತ ಪ್ರಯತ್ನ, ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲಗೊಳಿಸತಕ್ಕಂಥದ್ದು. ಇವತ್ತು ಆರ್ಥಿಕ ನೀತಿಯಲ್ಲಿ 1% ತೆರಿಗೆಯನ್ನ ಕಡಿಮೆ ಮಾಡತಕ್ಕಂತ ಪ್ರಯತ್ನ ನಡೀತಾ ಇದೆ. ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ. ರಾಜ್ಯದ ಜನ, ರಾಷ್ಟ್ರದ ಜನ ತಿಳಿಸಿದ್ರೆ ಕಷ್ಟ ಆಗತ್ತೆ. ನೀವು ನಮ್ಮ ತೆರಿಗೆ ಪಾಲನ್ನ, ನಮ್ಮ ಹಕ್ಕನ್ನ ನಮಗೆ ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ. ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ. ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಸಮಾನಾಂತರವಾದಂತ ಹಕ್ಕನ್ನ ಪಡೆದಿದೆ. ಹಾಗಾಗಿ ನಿಮ್ಮ ನಡವಳಿಕೆಗಳು, ನಿಮ್ಮ ತೀರ್ಮಾನಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀವು ನ್ಯಾಯವನ್ನ ಕೊಡಬೇಕು. ಮತ್ತೆ ಪದೇ ಪದೇ ದಕ್ಷಿಣ ಭಾರತ ರಾಜ್ಯಗಳನ್ನ ಮತ್ತು ಕರ್ನಾಟಕವನ್ನ ಕಡೆಗಣಿಸತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಒಂದ್ ಕಡೆ ತೆರಿಗೆ ವಿಚಾರ, ಇನ್ನೊಂದ್ ಕಡೆ ಈ ಕ್ಷೇತ್ರ ವಿಂಗಡಣೆ ಬಗ್ಗೆ ವಿಷಯ ಮಾತನಾಡಿದ್ದಾರೆ. ಸೌತ್ ಸ್ಟೇಟ್ ಗಳಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ದು ನಮ್ಗೆ ಮುಗಿಸೋದು ಅವ್ರು ಬೇರೆ ಬೇರೆ ಕಡೆ ಜಾಸ್ತಿ ಮಾಡ್ಕೊಂಡು ನಾನು ಈಗಲೇ ಕೂಡ ಈ ವಿಚಾರವನ್ನು ಕೂಡ ಹೇಳಿ, ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ತೆರಿಗೆ ಹಣ ವಿಭಜನೆ ಆಗ್ತಾ ಇದೆ. ಅದೇ ರೀತಿ ಇವತ್ತು ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ, ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಇದೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ, ಈ ಸೀಟ್ಗಳ ಏರಿಕೆ ಇರೋದನ್ನ ಜಾಸ್ತಿ ಮಾಡ್ತಾರೋ, ಇರೋದನ್ನ ಕಡಿಮೆ ಮಾಡ್ತಾರೋ, ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯ್ತು ಅಂತಾದ್ರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕ್ರಮ ತಗೊಂಡಿದೆ. ಇದು ಸರಿಯಲ್ಲ. ನಾನು ಹಿಂದೆನೂ ಕೂಡ ಕರೆಯನ್ನ ಕೊಟ್ಟಿದ್ದೆ. ಈಗಲಾದ್ರೂ ನಮ್ಮ ಕನ್ನಡಿಗರು, ನಮ್ಮ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಈ ಒಂದು ಮಲತಾಯಿ ಧೋರಣೆ, ಈ ದಕ್ಷಿಣ ಭಾರತದವರ ಮೇಲೆ ಮಲತಾಯಿ ಧೋರಣೆಯನ್ನ, ನಮ್ಮ ಹಕ್ಕುಗಳನ್ನ ಕಸಿತಕ್ಕಂತ ಒಂದು ಪ್ರಯತ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಸಮಾನಾಂತರವಾದಂತಹ ಅವಕಾಶಗಳನ್ನ ಕೊಡ್ತಕ್ಕಂಥದ್ದನ್ನೇನು ಕಸಿಲಿಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನ ಎತ್ತಬೇಕಾಗ್ತದೆ, ಹೋರಾಟವನ್ನ ಎತ್ತಬೇಕಾಗ್ತದೆ, ನಮ್ಮ ಹಕ್ಕುಗಳನ್ನ ಗಟ್ಟಿಗೊಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಬೇಕು, ಒಗ್ಗಟ್ಟಾಗಿ ಚಿಂತನೆಯನ್ನ ಮಾಡಬೇಕು. ರಾಜಕೀಯ ಒತ್ತಡ ಇಡಿ ನಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮಾಡ್ತೇನೆ.